ಫೋನ್ ಹಚ್ಚಿ ನೋಡ್ತಾನೆ. ತಡೆಯವ ನೋಡ್ತಾನೆ. ಇದ್ರಾಗೆ ಇರುತ್ತಲ್ಲ ನಂಬರು. ಸಿಗ್ತಾಡಿ. ಗೊತ್ತೇ ಆಗೋದಿಲ್ಲ ನೋಡು. ಆ ಇಂಗ್ಲೀಷ್ ಪೀಸ್ನ ಎಂಥದ ಅದ್ರಾಗೆ ನಂಬರ್ ಸೇವ್ ಮಾಡಿರ್ತಾವ, ಒಂದೇ ಗೊತ್ತಾಗೋದಿಲ್ಲ ನಮಗೆ. ಕನ್ನಡದಾಗರೆ ಇದು ಮಾಡ್ದಂಗಲ್ಲ. ಹಲೋ, ಈ ಕಡೆಯಿಂದ ನಾನು ರೀ ಶಾರದಾ ಮಾತಾಡಕತ್ತಿರೋದು. ಅಡಿಗೆ ಭಟ್ರೇನ್ರಿ? ಅಲ್ರಿ, ಇನ್ನೂ ಆದ್ರೂ ಹೋಗಿಲ್ಲ ಅಂತಲ್ಲ ಚೌಟ್ರಿತಾವ. ನಮ್ಮ ಮನೆಯವರು ನನ್ನ ಮಗ ಅಲ್ಲೇ ಹೋಗಿ ಕಾಯಕತ್ತಾರಂತಲ್ಲಿ, ನೀವು ಇನ್ನೂ ಹೋಗಿಲ್ಲ ಅಂತಂದು ಹೇಳಿದ್ರು. ಹೋಗ್ರಿ, ಗಡಗಡೆಯ ಸಾಮಾನೆಲ್ಲ ಹೇರ್ಕೆ ಬಂದಾರ ಅವರು. ಎಡತ್ ಕಾಯ್ಬೇಕು, ವಿಪರೀತ ಕೆಲ್ಸದಾವೆ. ಅಕ್ಕಾರ, ನಂದು 5-10 ನಿಮಿಷದಾಗೆ ಅಲ್ಲಿ ಬರ್ತಾವೆ ಅಂತಂದು ಹೇಳ್ರಿ ಅವ್ರಿಗೆ. ಅಲ್ಲೇ ಇರಕ್ಕೆ ಹೇಳ್ರಿ, ಹೊಂಟದ ಅಲೆಯ. ಲಗು ಲಗನೆ ಬರ್ರಿ. ಹೇಳ್ತೀನಿ, ಫೋನ್ ಹಚ್ಚ ಅಲ್ಲೇ ಇರಕ್ಕೆ. ನೀವು ಗಡನ ಹೋಗ್ರಿ ಮತ್ತೆ. ಆತ್ರಿ ಜೊತೆ ಇವರಿಗೆ ಟ್ರ್ಯಾಕ್ಟ್ರಿ ರೆಡಿ ಐತಿ. ಮತ್ತೆ ಅವರಿಗೆ ಗಿರ್ಜಿ ಚಿಕ್ಕಮ್ಮನ ಕರ್ಕೊಂಡು ಇನ್ನ ಪಟ್ಟು ಎಲ್ಲರಿಗೂ ಹೇಳ್ಬರ್ಬೋಗು. ನಾನು ಮನೆಗೆ ವಿಪರೀತ ಕೆಲಸದವೇ ಆಗೋದಿಲ್ಲ ನನಗೆ ಹೋಗಕ್ಕೆ. ನೀನೇ ನಾನು ಹೇಳಿದನಕ್ಕೆ ಬೆಳಗ್ಗೆನೆ ಗಿರ್ಜಿಗೆ ನೀನು ಹೋಗಿ ಆಕಿನ ಕರ್ಕೊಂಡು ಇನ್ನ ಪಟ್ಟು ಎಲ್ಲರಿಗೂ ಈಗ ಟ್ರ್ಯಾಕ್ಟ್ರಿ ಹೊಂಟತಂತವ ಬರಕಂತ ನೋಡ್ರಿ, ಗಡಗಡೆಯ ಹೊತ್ತಕಂತ ಹೋಗಕ್ಕೆ ಅಂತಂದು ಕರೆದು ಬರೋಗು. ಅವ್ವ, ನಂದು ಕೆಲಸ ಐತವ, ನಾನಿನ್ನು ಏನು ಜೋಡಿಸ್ಕೊಂಡಿಲ್ಲ. ಅಯ್ಯೋ ನನ್ನ ಮಗಳೇ, ನಮ್ಮವ್ವ ಜಾಣೆಲ್ಲ. ನೀನು ಇದೊಂದು ಕೆಲಸ ಮಾಡಿ ಬಂದು ಆಮೇಲೆ ನಾವು ಏನೇನದ ಎಲ್ಲ ಜೋಡಿಸ್ಕೊಂಡು ಅಂತ ಹೋಗವ. ಯಾರಿಲ್ಲ ಮನೆಗೆ. ಎಲ್ಲ ತಗೋ ನಾನೇ ಹೋಗ್ಲೇನೆ, ಆಗೋದಿಲ್ಲವ ನನಗೆ ಎಲ್ಲದು ಮಾಡಕ್ಕೆ. ಹೋಗುವ, ನಮ್ಮವ್ವ ಜಾಣೆಲ್ಲ ನೀನು. ನೋಡು, ಹಿಂಗೇನಾರ ಹೇಳಿ ಇದು ಮಾಡ್ಬಿಡ್ತೇನೆ. ಎಲ್ಲ ತಗೋ ನಾನೇ ಹೋಗೇನ. ಹೊತ್ತಾತು ಹೋಗವ. ನೀನು ಬಂದ್ಮೇಲೆ ಏನಾರ ತಿನ್ನಕ್ಕೆ ಕೊಡ್ತಾನೆ ಹೋಗು. ಸರಿ ಆಯ್ತು. ಏ ಪುಟ್ಟಿ, ನಿಂತ್ಕೊಳ್ಳಿ ನಿಂತ್ಕೊಳ್ಳವ ಇಲ್ಲಿ. ಹೇಳ್ರಿ, ಇಲ್ಲಿ ಪವಿತ್ರ ಅಂತ ಮದುವೆ ಆಗ್ತಾ ಇದೆಯಲ್ಲ ನಾಳೆ, ಅವ್ರ ಮನೆ ಎಲ್ಲೈತಮ್ಮ? ಪವಿತ್ರ ಅಕ್ಕನ? ಆಕಿ ನಮ್ಮ ಅಕ್ಕನೇ. ಅದೇ ಮನೆ ನೋಡ್ರಿ, ನಮ್ಮವ್ವ ಅಲ್ಲೇ ನಿಂತಾಳ ನೋಡ್ರಿ, ಅದೇ ಮನೆನೇ. ನೀವ್ಯಾರು? ನಾವು ಆಕಿ ಫ್ರೆಂಡ್ಸು. ಮದುವೆಗೆ ಬಂದಿದ್ವಾ, ಮನೆ ಗೊತ್ತಾಗ್ಲಿಲ್ಲ, ಅದಕ್ಕೆ ನಿನಗೆ ಕೇಳ್ದೆ. ಹೌದಾ ಅಕ್ಕ, ಅಲ್ಲೇ ಇದೆ ನೋಡಿ ನಮ್ಮವ್ವ, ಅಲ್ಲಿ ಹೊರಗೆ ನಿಂತಾಳ ನೋಡ್ರಿ, ಅದೇ ಮನೆನೇ. ಹೋಗ್ರಿ. ಓ ಹೌದಾ, ಸರಿನಪ್ಪ, ಆಯ್ತು. ಥ್ಯಾಂಕ್ ಯು. ಅಕ್ಕ ಆಯ್ತು. ನಮಸ್ಕಾರ ಆಂಟಿ. ನಮಸ್ಕಾರವ. ಯಾರಂತ ಗೊತ್ತಾಗ್ಲಿಲ್ಲ ಆಂಟಿ. ನಾವು ಪವಿತ್ರನ ಫ್ರೆಂಡ್ಸು. ಅವಳನ್ನ ಮೀಟ್ ಮಾಡೋಣ ಅಂತ ಹೇಳಿ ಬಂದ್ವಿ. ನಾಳೆ ಮದುವೆಗೆ ಬರೋಕ್ಕಾಗಲ್ಲ ನಮಗೆ, ಅದಕ್ಕೆ ಇವತ್ತೇ ಮಾತಾಡ್ಸ್ಕೊಂಡು ಹೋಗ್ಬಿಡೋಣ ಅಂತಂದು ಬಂದಿದ್ವಿ. ಓ ಹೌದಾ, ಬರ್ರವ ಒಳಗೆ. ಅದಳು ಬರ್ರಿ. ಜೋ, ಯಾಕೆ ಟೈಮ್ ವೇಸ್ಟ್ ಮಾಡ್ತಾ ಇದೀಯ ನೀನು? ಅವಳ ಹತ್ರ ಏನು ಮಾತಾಡೋ ಅಂಥದ್ದಿದೆ ನಮಗೆ, ಇವ್ರಿಗೆ ಹೇಳ್ಬಿಡು. ಸುಮ್ಮನಿರು ರೀಟಾ, ಒಂದು ಸ್ವಲ್ಪ. ಯಾಕವ, ಏನಾಯ್ತು? ಆಂಟಿ ಏನಿಲ್ಲ, ಬರ್ರಿ ಒಳಗೆ ಹೋಗೋಣ. ಬರ್ರವ, ಈ ರೂಮ್ನಾಗೆ ಇರವ ನೀವು. ಆಕಿ ಬಂದ ತಕ್ಷಣ ಕಳಿಸ್ತೀನಿ. ನಾನು ಮರ್ತೇ ಬಿಟ್ಟಿದ್ದು ನೋಡು, ಒಂದು 5 ಮನೆಗೆ ಹುಡಿಯೋಕ್ಕೆ ಹಾಕ್ಸ್ಕೊಂಬರಕ್ಕೆ ಕಳಿಸಿದ್ದೆ. ಆಕಿ ಬಂದಮೇಲೆ ನಾನು ಹೇಳ್ತೇನೆ. ಅಲ್ಲಿವರೆಗೂ ನೀವು ಇಲ್ಲೇ ಒಂಚೂರು ಜರ್ನಿ ಮಾಡಿ ಬಂದು ನಿಮಗೆ ಸುಸ್ತಾಗಿರ್ತೈತಲ್ಲ, ವಿಶ್ರಾಂತಿ ಮಾಡ್ರಿ, ಬರ್ತಾಳೆ ಅಷ್ಟೊತ್ತಿಗೆ. ಹೌದಾ, ಆಯ್ತು ಆಂಟಿ, ಆಯ್ತು. ಛೇ, ಎಂತ ಕೆಲಸ ಮಾಡ್ತಾ ಇದೀಯ ನೀನು? ನಾ ಬಂದಿರೋದೇ ಈ ಮದುವೆ ನಿಲ್ಸೋದಕ್ಕೆ ಅಂತ. ನೀನು ಅವರಿಗೆ ಸಪೋರ್ಟ್ ಮಾಡ್ಕೊಂತ ಇದು ಮಾಡ್ತಾ ಇದೀಯಲ್ಲ. ಅವ್ರ ಅಮ್ಮ ತಾನೇ ಇವರು, ಅವ್ರಿಗೆ ಹೇಳ್ಬೇಕು ತಾನೇ ನೀನು. ನೀನು ಎಲ್ಲಿಂದ ಎಲ್ಗೋ ಹೋಗ್ತಾ ಇದೀಯ ನೀನು? ಡೈರೆಕ್ಟ್ ಆಗಿ ಹೇಳೋಕೇನು? ರೀಟಾ, ಒಂದೇ ಸರಿ ಹೇಳಿದ್ರೆ ಅವ್ರು ಏನು ಅನ್ಕೊಳ್ಳಲ್ಲ. ನಾವು ಮದುವೆ ಆಗೋ ಹುಡುಗಿ ಹತ್ರಕ್ಕೆ ಮಾತಾಡಬೇಕು, ಇವರ ತಾಯಿ ಹತ್ರಕ್ಕಲ್ಲ. ನೀನು ಯಾಕೆ ಅವಸರ ಮಾಡ್ತೀಯ? ಸ್ವಲ್ಪ ತಾಳ್ಮೆಯಿಂದ ಇರು. ಏನೋಪ್ಪ, ನನಗೆ ಯಾಕೋ ಇದು ಸರಿ ಅನ್ನಿಸ್ತಾ ಇಲ್ಲ ಅನಿಸ್ತಾ ಇದೆ. ಸುಮ್ಮನೆ ಇವ್ರ ಹತ್ರನೇ ಹೇಳಿದ್ರೆ ಚೆನ್ನಾಗಿತ್ತೇನೋ. ಅಯ್ಯೋ, ಈ ಹುಡುಗಿ ಏನು ಮಾತಾಡಕತ್ತೈತಿ? ಮದುವೆ ನಿಲ್ಸಕ್ಕೆ ಬಂದವಿ ಅಂತ ಐತಲ್ಲ. ಏನಪ್ಪ ಮಾಡೋದೀಗ? ನನ್ನ ಮಗಳ ಮದುವೆ ನಿಲ್ಸಕ್ಕೆ ಬಂದಾರ ಇವರು. ಗೊತ್ತಾಗ್ಲಿಲ್ಲಲ್ಲ ನನಗೆ, ಒಳಗೆ ಬಿಟ್ಕೊಂಡ್ಬಿಟ್ಟೆ. ಏನು ಮಾಡೋದಪ್ಪ ಈಗ? ಅಯ್ಯೋ, ಏನು ಮಾಡೋದಪ್ಪ ಈಗ? ಇವರು ಇನ್ನು ಬಂದಿಲ್ಲ, ಏನಂತ ಮಾಡ್ಲಪ್ಪ ನಾನೀಗ? ಎಂತ ಕೆಲಸ ಆಗ್ಬಿಡ್ತಲ್ಲ. ಎದಕ್ಕೆ ಬಂದಾರಪ್ಪ ಇವರು ಹುಡುಗಿಯರು? ನನ್ನ ಮಗಳ ಮದುವೆ ನಿಲ್ಸಕ್ಕೆ ಅಂತ ಹೇಳ್ತಾ ಇದಾರೆ. ಹೆಂಗಪ್ಪ ಮಾಡ್ಲಿಗ? ಶಾರದಕ್ಕ, ಗಿರ್ಜಿ ಬಂದೇನ್ಲೆ? ಅಯ್ಯೋ ಹೂನವ, ಸಾಕಾಗೋಗ್ಬಿಡ್ತು ನೋಡೆ ಶಾರದಕ್ಕ. ಒಂದು ಕಪ್ ಚಾ ಕೊಡವ ನನಗೆ, ಸುಸ್ತಾಗೋತ್ ನೋಡಿ. ಎಲ್ಲರಿಗೂ ಹೇಳ ಬಂದು ಹಾಲೆಲ್ಲ ಹೊಡೆಯಕತ್ತದ ನನಗೆ. ಯಾಕೆ ಶಾರದಕ್ಕ, ಮಕನಿಗೆ ಒಂಥರ ಮಾಡ್ಕೊಂಡಿದೀಯಾ? ಅಯ್ಯೋ ಗಿರ್ಜಿ, ಏನಂತ ಹೇಳಲಿ? ಯಾರೋ ಇಬ್ರು ಹುಡುಗಿಯರು ಬಂದಾರವ. ನನ್ನ ಮಗಳನ್ನ ಮದುವೆ ನಿಲ್ಲಿಸ್ತಾನೆ ಅಂತ ಕೂತಿದ್ದಾರೆ. ನನಗೆ ಏನು ಮಾಡ್ಬೇಕು ಅಂತ ಗೊತ್ತಾಗವಲ್ದು. ಅವ್ರು ಏನಕ್ಕೆ ಬಂದರೆ, ಯಾವ ಉದ್ದೇಶ ಇಟ್ಕೊಂಡ್ ಬಂದರೆ ಏನು ಗೊತ್ತಿಲ್ಲವ. ನಾನು ಹುಚ್ಚಿನಂತಳು ಕರ್ಕೊಂಡೋಗಿ ರೂಮ್ನಾಗ ಕುಂದ್ರಿಸಿದೆ.
ಹೋಗಿ ಅಲ್ಲಿ ಕುಂದ್ರಿಸಿದ ನಾವು ಬರ್ತಾಳ ಕೂತ್ಕೊಳ್ರಿ ಅಂತ ಅಂದೆ. ನಾ ಇತ್ಲ ಬರ್ತದಂಕ್ಲಿ ಒಳಗೆ ಪಿಸು ಪಿಸು ಮಾತಾಡ್ಕೆನಾರವ. ಆವಾಗ್ಲೇ ಗೊತ್ತಾಗಿದ್ದು ನನಗೆ. ಏನ್ ಮಾಡದ್ಲೆ ಗಿರ್ಜಿ ಈಗ? ಅಯ್ಯೋ ಶಾರದಕ್ಕ, ಇದೇನ್ ಹೇಳಕತ್ತಿ? ಕರೆನಾ? ಹ್ಞೂನ್ಲೇ ಗಿರ್ಜಿ, ಕರೆನೆಯ. ನನಗೆ ನಂಬಕ್ಕಾಗವಲ್ದವ, ಹಿಂಗೆಲ್ಲ ನಡೆಯಕತ್ತೈತಿ ಈಗ. ಏನ್ ಮಾಡ್ಲೀಗ? ಏನ್ ಮಾಡೋದು? ಹೆಲ್ಪ್ ಮಾಡೋಣಲ್ಲ? ನೀವೇನಂತೀರಾ? ಪಾಪ ನಮ್ಮ ಶಾರದಕ್ಕ ಕಷ್ಟದಾಗದಾಳೆ, ಆಕಿಗೆ ಸಹಾಯ ಮಾಡದಾನೆ ಇನ್ಯಾರಿಗೆ ಸಹಾಯ ಮಾಡೋಣ ಅಲ್ವಾ? ನೀವೇನಂತೀರಾ? ನಿಜ ಅಲ್ಲ, ಕಷ್ಟಗಿದ್ದರಿಗೆ ಸಹಾಯ ಮಾಡೋದು ಸಹಜ ಗುಣ ಅಲ್ಲ ನಮ್ದು ಮನುಷ್ಯಂದು. ಸರಿ. ಹಾ, ಈ ಗಿರ್ಜಕ್ಕ ಹೊಳಿದೇ ಇರೋ ಐಡಿಯಾ ಇಲ್ಲ, ಮಾಡದೇ ಇರೋ ಕೆಲಸ ಇಲ್ಲ ನೋಡಿ ಇವಾಗ. ಶಾರದಕ್ಕ, ಈ ಗಿರ್ಜಕ್ಕ ಇದ್ದಾಗ ವೈಫ್ ಇಯರ್, ಐ ಆಮ್ ಇಯರ್, ನೋ ಪ್ರಾಬ್ಲಮ್, ನೋ ಟೆನ್ಷನ್, ಐ ಸಾಲ್ವ್ ದಿಸ್ ಪ್ರಾಬ್ಲಮ್. ಗಿರ್ಜಿ, ನನಗೆ ಸಂಕಟತಿ ಬಾರ್ಸಕತೈತಿ, ನಿಂದು ಟಸು ಪುಸು ಇಂಗ್ಲಿಷ್ ಕಟ್ಕೊಂಡು ನಾನು ಏನೇ ಮಾಡ್ಲಿ? ಡೋಂಟ್ ವರಿ ಶಾರದಕ್ಕ, ಗಿರ್ಜಕ್ಕ ಹಿಯರ್, ಪ್ರಾಬ್ಲಮ್ ಸಾಲ್ವ್. ಈಗ ಎಲ್ಲಿ ರೂಮ್ನೆ ಕುಡಿ ಹಾಕಿದೀಯ ಅವ್ರನ್ನ? ನಡಿ, ನನ್ನ ಹತ್ರಕ್ಕೆ ಒಂದು ಐಡಿಯಾ ಐತಿ, ಅದನ್ನ ಮಾಡೋಣ ಹಂಗೆ. ಏನ್ಲೇ ಅದು ಐಡಿಯಾ? ನೀನು ಹೋಗಿ ಒಂದು ಬೀಗದ ಕಾಯಿನೂ ತಗೊಂಬ. ಎಲ್ಲದರ ಅವರು ರೂಮಾಗದಾರ, ಅವ್ರನ್ನ ಕರ್ಕೊಂಡು ಆ ಕಡೆಗೆ ಹಿಂದ್ಗಡೆಗೆ ಗ್ವಾನೆ ಐತಲ್ಲ ದನದ್ದು, ಆ ಕಡೆಗೆ ಬಾ ನೀನು. ನಾನು ಅಲ್ಲಿ ಬರ್ತಾನೆ, ಬೀಗದ ಕೈ ತಗೊಂಬ, ಮತ್ತೆ ಮರ್ತು ಬರ್ಬೇಡ. ಏನ್ ಮಾಡ್ತಿಲೆ? ಹೇಳಾರ ಮಾಡ್ಲೆ, ಸುಮ್ಮನೆ ಮತ್ತೆ ತಲೆ ಬಂದಿತ್ತು. ಶಾರದಕ್ಕ, ನೀನ್ ಯಾಕೆ ತಲೆ ಕೆಡಿಸ್ಕೊಂತೀಯ? ನಾನು ಅದಂತಾನೆ, ಇಷ್ಟು ಮಾಡು, ಹೋಗು ಗಾಢ ಹೋಗು. ಚೀ, ಇದೇನೇ ಜೋ ಹಿಂಗಿದೆ ಈ ರೂಮು? ಎಷ್ಟು ಕೆಟ್ಟ ಸ್ಮೆಲ್ ಬರ್ತಾ ಇದೆ. ಆಂಟಿ, ನಮ್ಮನ್ನ ಯಾಕ್ರಿ ಇಲ್ಲಿ ಕರ್ಕೊಂಡ್ ಬಂದ್ರಿ? ಏನಿಲ್ಲವಾ, ದೂರದಿಂದ ಬಂದಿರಲ್ಲ, ಬೆಳಗ್ಗೆನೆ ಬಂದಿರ್ತೀರಾ, ಮತ್ತೆ ಜಳಕ ಗಿಳಕ ಮಾಡಿರೋ ಇಲ್ಲ, ಕೈಕಾಲ್ ಮಕ್ಕ ಮಾರಿ ತೊಳ್ಕೊಂಡು ಒಳಗೆ ಬರ್ರವ. ಬಿಸಿ ಬಿಸಿಯಾಗಿ ಚಾ ಚೂರ್ಮುಡಿ ಎಲ್ಲ ಮಾಡ್ತೀನಿ, ತಿಂದು ಕುತ್ಕೊಳ್ಳೋವಂತೆ ಆಟೋತಿಗೆ ಆಕಿನೂ ಬರ್ತಾಳೆ, ಆಮೇಲೆ ನೀವು ಮಾತಾಡುವಂತ್ರಿ. ಗಡಗಡ ಹೋಗ್ರವ. ಆ ಕಡೆ ಕೈತ್ ನೋಡ್ರಿ ಬಚ್ಚಲ. ನಮ್ದು ಹಿಂಗೆ ಇರೋದು, ಹಳ್ಳಿಗೆಲ್ಲ ಹಿಂಗೆ ಅಲ್ಲವ, ಸಿಟಿಯಾಗಾರೆಯ ಒಂಚೂರು ಚಂದಾಗೆ ಮಾಡಿರ್ತಾರೆ, ನಮ್ಮ ಹಳ್ಳಿಗಳಿಗೆ ಹಿಂಗೆ ಇರ್ತತಿ. ಒಂಚೂರು ಅನ್ಸರ್ಸ್ಕೊಂಡು ಹೋಗ್ರವ. ಇಲ್ಲ ಆಂಟಿ, ಬೇಡ ನಮಗೆ, ನಾವೆಲ್ಲ ಫ್ರೆಶ್ ಅಪ್ ಆಗ್ಬಿಟ್ಟೆ ಬಂದಿದ್ದೀವಿ, ಇದೆಲ್ಲ ಬೇಡ ನಮಗೆ, ಬನ್ನಿ ಹೋಗೋಣ. ಹಂಗಲ್ಲವ, ನಮ್ಮನೆಯ ಪದ್ಧತಿ ಹಂಗೆ ಇರೋದು. ನಾನು ಆಗ್ಲೇ ಮರ್ತ್ಬಿಟ್ಟೆ, ನಿಮ್ಮನ್ನ ಫಸ್ಟ್ ಇಲ್ಲಿಗೆ ಕರ್ಕೊಂಬರ್ಬೇಕಾಗಿತ್ತು. ನಾನು ಸೀದಾ ಹಂಗೆ ಒಳಕ್ಕೆ ಕರ್ಕೊಂಡು ಹೋಗ್ಬಿಟ್ಟೆ. ಮತ್ತೆ ಸದ್ಯ ನಮ್ಮ ಅತ್ತೆರು ಏನು ನೋಡಿಲ್ಲ, ನಮ್ಮ ಅತ್ತೆರು ಎಲ್ಲಾರ ನೋಡಿದ್ರೆ ಏನಾರು ಅಂದ್ಬಿಡ್ತಿದ್ರು. ಅದಕ್ಕೆ ಕೈಕಾಲು ಮಾರಿ ತೊಳ್ಕೊಂಡಾರ ಬರ್ರಿ. ಹೌದಾ, ಸರಿ ಆಯ್ತು ತಗೊಳ್ಳಿ ಆಂಟಿ. ಹೋಗ್ಲಿ ಬಿಡು ರೀಟಾ, ಅವ್ರದ್ದು ಪದ್ಧತಿ ಅಂದಮೇಲೆ ಮತ್ತೆ ನಾವು ಮಾಡ್ಲೇಬೇಕಲ್ಲ. ಇರ್ಲಿ ಬಾ. ಸರಿ, ನಾವು ಆತ ಕೈಕಾಲು ಮಾರಿ ತೊಳ್ಕೊಂಬರ್ರಿ, ನಾ ತಿನ್ನಕ್ಕೆ ಏನಾರ ರೆಡಿ ಮಾಡ್ತೀನಿ. ಆಯ್ತಾ ಆಂಟಿ? ಛೀ, ಏನಿದು ಹಿಂಗೆ ಇದೆ, ಹೆಂಗೆ ಇರೋದಿಲ್ಲಿ? ಏನಕ್ಕಾದ್ರೂ ಬಂದ್ವಪ್ಪ ಅನ್ಸುತ್ತೆ ನೋಡು ಒಂದೊಂದ್ಸರಿ. ಅಮ್ಮ ತಾಯಿ, ಬಂದಿರೋದು ನಿನ್ ಕೆಲ್ಸಕ್ಕೆ. ಏನ ಅಡ್ಜಸ್ಟ್ ಮಾಡ್ಕೋಬೇಕಾಗಿರೋದು ನೀನು, ನಾನಲ್ಲ. ಹೋಗ್ಲಿ ಬಿಡು, ಸರಿ ಬಾ. ಅಯ್ಯೋ, ಬಾಗ್ಲಾಕೊಂಡು ಹೋದ್ರಲ್ಲ ಇವರು, ನಡಿಯೇ ನೋಡೋಣ. ಅಯ್ಯೋ ಗಿರ್ಜಿ, ಬಾರ್ಲೆ, ಹಾಕಾಕ್ಷರದಕ್ಕ ಗಾಡವ, ಬೀಗ ಹಾಕು. ಡೋರ್ ತೆಗೀರಿ ಆಂಟಿ, ಆಂಟಿ ಆಂಟಿ, ಡೋರ್ ತೆಗೀರಿ ಆಂಟಿ. ಬಾಗ್ಲೇ ಯಾಕೆ ಹಾಕಿದ್ರಿ ಆಂಟಿ? ಬಾಗ್ಲು ತೆಗೀರಿ ಆಂಟಿ, ಯಾಕೆ ಬಾಗ್ಲು ಹಾಕಿದ್ರಿ? ಅಯ್ಯೋ, ಬಾಗ್ಲು ಹಾಕೊಂಡು ಹೋಗ್ಬಿಟ್ಟಿದ್ದಾರೆ ಕಣೆ, ನಮ್ಮನ್ನ ಇಲ್ಲಿ ಕೂಡ ಹಾಕಿದ್ರು ಅನ್ಸುತ್ತೆ. ಏನೇ ಮಾಡೋದು ಇವಾಗ? ನಿಮ್ ಜೊತೆ ಬಂದು ನಾನು ಸಿಕ್ಕಾಕೊಂಡ್ಬಿಟ್ನಲ್ಲೇ. ಅವರೆಲ್ಲರೂ ಅಕಸ್ಮಾತ್ ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಏನೇ ಮಾಡೋದು? ಅಯ್ಯೋ, ಹೇ ಉಚಿತರ ಹೇಳ್ಬೇಡ ಕಣೆ, ಏನಕ್ಕೆ ಹೇಳ್ತೀಯಾ? ಅವರಿಗೆ ನಮ್ಮ ಪ್ಲಾನ್ ಎಲ್ಲ ಗೊತ್ತಾಗಿದೆ ಅನ್ಸುತ್ತೆ, ನಾವು ಮದುವೆ ನಿಲ್ಸಕ್ ಬಂದಿದೀವಿ ಅಂತಂದು ಹೆಂಗೋ ತಿಳ್ಕೊಂಬಿಟ್ರು ಅನ್ಸುತ್ತೆ ಅವರು, ಅದಕ್ಕೆ ಹಿಂಗ್ ಮಾಡಿದ್ದಾರೆ. ಛೇ, ನೋಡು, ಸ್ವಲ್ಪ ಯಾಮಾರಿದ್ರೆ ಎಂತ ಕೆಲಸ ಆಗುತ್ತೆ ಅಂತಂದು ನೋಡು. ಛೇ, ಫೋನ್ ಬೇರೆ ತರ್ಲಿಲ್ವಲ್ಲೇ, ಬಾತ್ರೂಮ್ಗೆ ಅಂದಿದ್ದಕ್ಕೆ ನಾನು ಅಲ್ಲೇ ರೂಮಲ್ಲೇ ಬಿಟ್ಟು ಬಂದ್ಬಿಟ್ಟೆ. ಅಯ್ಯೋ ದೇವ್ರೇ, ಅಯ್ಯೋ ಮುಗೀತು ನಮ್ ಕತೆ. ಆ ಮನೆ ನೋಡಿದ್ರೆ ಅಷ್ಟು ದೂರ ಇದೆ, ಇದು ನೋಡಿದ್ರೆ ಇಲ್ಲಿದೆ. ನನಗೆ ಅನ್ನಿಸ್ತು ಅವಾಗ್ಲೇ, ಬಾತ್ರೂಮ್ ಯಾರಾದ್ರೂ ಇಲ್ಲಿ ಕಟ್ಟಿಸ್ತಾರ ಅಂತ. ಏನೋ ಒಂದ್ ನಂಬಿಕೆ ಮೇಲೆ ಬಂದು ಇಲ್ಲಿ ಸಿಕ್ಕಾಕೊಂಡ್ಬಿಟ್ವಲ್ಲೇ. ಸೊ ಕೂಗಿದ್ರು ಯಾರು ಬರಲ್ಲ ಇಲ್ಲಿ, ಏನೇ ಮಾಡೋದು? ಅವರಾಗೆ ಅವರೇ ಬಂದು ತೆಗಿಯೋವರೆಗೂ ಈಗ ನಾವು ಕಾಯ್ಬೇಕು. ಬಂದಿದ್ದು ಮದುವೆ ನಿಲ್ಸಕ್ಕೆ ಅಂತ, ಈಗ ನಾವೇ ಮದುವೆ ಆಗ್ಲಿ ಅನ್ನೋ ಹಂಗೆ ಅನುಕೂಲ ಮಾಡ್ಕೊಟ್ಟಂಗ
ಬಿಟ್ಟನವ. ಏನಾರ ಹೆಚ್ಚು ಕಡಿಮೆ ಆದ್ರೆ ಏನೇ ಗತಿ? ಏ ಶಾರದಕ್ಕ, ನೀನ್ ಯಾಕೆ ಇಟಕಂದ್ ಹೆದರ್ಕೊಂತೀಯ? ಏನಾಗಿರಲ್ಲ, ಸುಮ್ನಿರು. ಇವತ್ತೊಂದಿನ, ನಾಳೆ ಮುಹೂರ್ತ ಆಗ್ತದಂಕ್ಲೆಯ ಬಂದು ಬಾಗ್ಲ ತೆಗಿಯನಂತ್ವಿ. ಏನಾಗೋದಿಲ್ಲ, ಸುಮ್ನಿರು, ಹೆದರ್ಬೇಡ. ಇದೊಂದು ಉಪಯೋಗ ಬಿಟ್ರೆ ಮತ್ತೆ ನನಗೆ ಏನ್ ಮಾಡ್ಬೇಕಂತ ದೋಷಲಿಲ್ಲವ. ಹಂಗಲ್ಲ ಗಿರ್ಜಿ, ಏನೋ ಮಾಡಕ್ ಹೋಗಿ ಇನ್ನೊಂದೇನಾರ ಆಗ್ಬಿಟ್ರೆ ಅಂತ ಅಷ್ಟೇ ಹೆದ್ರಿಕೆ. ನೋಡು ಶಾರದಕ್ಕ, ನೀನೇನ್ ತಲೆ ಕೆಡಿಸ್ಕೊಬೇಡ, ಸುಮ್ನಿರು, ಏನಾಗೋದಿಲ್ಲ. ಇವತ್ತೊಂದು ರಾತ್ರಿ ಆಟೆಯ. ಇಲ್ಲೇನೆ ಎಲ್ಲ ಲೈಟು ಗೀಟು ಎಲ್ಲದೈತಿ ನೋಡು. ಆ ಕಡೆಗೆ ಇವ್ರ ಮನೆನೋ ಐತಿ. ನೀ ಏನ್ ತಲೆ ಕೆಡಿಸ್ಕೊಬೇಡ. ಆದ್ರೆ ಯಾರು ಕೂಗಿದ್ರು ಯಾರು ಏನ್ ಬಾಗ್ಲು ಬಂದು ತೆಗಿಯಲ್ಲ. ಸುಮ್ನಿರು, ಬೆಳಗ್ಗೆ ಮುಹೂರ್ತ ಆಗ್ತದಂಕ್ಲೆಯ ಬಂದು ಬಾಗ್ಲ ತೆಗಿಯನಂತ್ವಿ. ಬಾ ಬಾ, ಬಾಳ ಹೊತ್ತು ಇಲ್ಲೇ ನಿಂತೆ ಯಾರ್ಯಾರ ನೋಡಿ ಏನಾರ ಅನ್ಕೊಂಡಾರ. ಹಂಗಂತೀಯ? ಇದು ಬಿಟ್ರೆ ನಮಗೆ ಬೇರೆ ದಾರಿ ಇಲ್ಲ. ಮತ್ತೆ ಇಲ್ಲಾಂದ್ರೆ ನಿನ್ ಮಗಳ ಮದುವೆ ನಿಂತುಕೊತ್ ನೋಡು. ಅದೇನು ಉದ್ದೇಶಕ್ಕೆ ಬಂದಾರೆ ಏನು ಅಂತಂದು ಏನು ಗೊತ್ತಿಲ್ಲ ನಮಗೆ. ಈಗ ನಾವು ಬಿಟ್ಟಿವಿ ಕೆಟ್ಟಿವಿ. ಬಾ, ಇರ್ಲಿ, ಏನಾಗೋದಿಲ್ಲ, ನೋಡ್ಕೊಂಡಂತೀವಿ. ಬಾ, ಬೀಗ ಭದ್ರವಾಗಿ ಇಟ್ಕ. ಇಲ್ಲಾಂದ್ರೆ ಕೂಡ ಇತ್ಲಾಗೆ ನಮ್ಮ ಮನೆಗೆ ಹೋಗಿ ಇಟ್ಕಂತೆ. ನಾನು ನಿನಗೆ ಬೆಳಗ್ಗೆ ಕೊಡ್ತಾನ. ಆತವ, ಹಂಗೆ ಮಾಡು. ಸರಿ ಬಾ, ಏನು ಚಿಂತೆ ಮಾಡ್ಕೋಬೇಡ. ಬಾ.